ಹಾಯ್ ರಾಜು. ಹಾಯ್ ಮ್ಯಾಮ್. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ಸೊ ದಿಸ್ ಇಸ್ ಅರುಣಾ ಫ್ರಮ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ರಾಜು. ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯೋರ್ ಪ್ಲೇಸ್ಮೆಂಟ್. ಓಕೆ ಮ್ಯಾಮ್. ನನ್ನ ಹೆಸರು ನಿಮ್ ಇಂಟ್ರಡಕ್ಷನ್ ಹೇಳಿ ರಾಜು. ನೀವ್ ಯಾವ ಕಾಲೇಜು, ನೀವ್ ಎಲ್ಲಿಂದ ಬಂದಿದ್ದೀರಾ? ಓಕೆ ಮ್ಯಾಮ್. ನನ್ನ ಹೆಸರು ರಾಜು ಮ್ಯಾಮ್. ನಾನು ಗುಲ್ಬರ್ಗದಿಂದ ಬಂದಿರೋದು. ವಿಕಾಸ್ ಅನ್ನೋನು ಇಲ್ಲಿ ಮೊದಲು ಸೇರಿದ ಮ್ಯಾಮ್. ಅವನು ರೆಫರ್ ಮಾಡಿದ. ಇಂದಲ್ಲಿ ಬೆಂಗಳೂರಲ್ಲಿ CMTI ಕಂಪ್ನಿ ಇದೆ, ಇನ್ಸ್ಟಿಟ್ಯೂಟ್ ಇದೆ. ನೀವು ಅಲ್ಲಿ ಹೋದ್ರೆ ನಿಮ್ಗೆ ಚೆನ್ನಾಗಿರೋ ಜಾಬ್ ಮತ್ತು ಚೆನ್ನಾಗಿರೋ ಪ್ಯಾಕೇಜ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಅಂತ ಹೇಳಿದ ಮ್ಯಾಮ್. ಆಲ್ರೆಡಿ ನಾವು ಮೊದಲೇ ಜಾಬ್ ನಲ್ಲಿ ಇದ್ದೆ ಮ್ಯಾಮ್. ಬಟ್ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಅಂದ್ರೆ ಅಲ್ಲಿ ನಾಲೆಜ್ ಇರ್ಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಬಂದ್ಬಿಟ್ಟು ನಾನು ಆನ್ಲೈನ್ ನಲ್ಲಿ ತಗೊಂಡಿದ್ದೆ ಮ್ಯಾಮ್. ಬಟ್ ಇಲ್ಲಿ ಇದು ಮಾತ್ರ ಸೂಪರ್ ಆಗಿದೆ, ಸೇರಿದು ಮಾತ್ರ ಒಳ್ಳೇದು ಅನ್ನಿಸ್ತು. ಮತ್ತೆ ನಿಮ್ CMTI ಹೇಗ್ ಗೊತ್ತಾಯ್ತು ರಾಜು? ಅದೇ ವಿಕಾಸ್ ಕಲ್ಸೆಟ್ ಏನೋ ನಮ್ ಫ್ರೆಂಡ್ ಇದ್ದ ಮ್ಯಾಮ್, ಅವನು ರೆಫರ್ ಮಾಡ್ದ ಮ್ಯಾಮ್. ಇಲ್ಲಿ ಬೆಂಗಳೂರಲ್ಲಿ CMTI ಇನ್ಸ್ಟಿಟ್ಯೂಟ್ ಇದೆ, ಹೋಗಿ ಜಾಯ್ನ್ ಆಗೋ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮೊದಲೇ ನಮ್ ಬ್ಯಾಚ್ಮೇಟ್ಸ್ ಸೋದಕ್ಕೆ CMTI ತಗೊಂಡ್ಬಿಟ್ಟು ಸರಿಯಾದ ಕಂಪ್ನಿ ಒಳಗೆ ಜಾಬ್ ಮಾಡ್ತಾ ಇದ್ರು ಮ್ಯಾಮ್. ಹಾಗಾಗಿ ನಾನು ಬಂದು ಜಾಯ್ನ್ ಆಗಿದ್ದೀನಿ. ಮತ್ತೆ ನೀವ್ ಏನೇನ್ ಕಲ್ತ್ರಿ ರಾಜು ಇಲ್ಲಿ ಬಂದ್ಬಿಟ್ಟು ಬಹಳ ಕಲ್ತೆ ಮ್ಯಾಮ್. ಆಕ್ಚುಲಿ ನಾನು ಅಲ್ಲಿ ಡಿಗ್ರಿ ಮುಗಿದ್ಗಳ ಏನೋ ನಾಲೆಜ್ ಇರಲಿಲ್ಲ ಮ್ಯಾಮ್, ಸುಮ್ಮನೆ ಸರ್ಟಿಫಿಕೇಟ್ ಗೋಸ್ಕರ ಕಲ್ತಂಗಾಗಿತ್ತು. ಬಟ್ ಇಲ್ಲಿ ಬಂದ್ಗಳೇ ಯಾವ ರೀತಿ ಸೈಟ್ ಇರುತ್ತೆ, ಯಾವ ರೀತಿ ವರ್ಕ್ ಎಕ್ಸಿಕ್ಯೂಷನ್ ಮಾಡ್ಬೇಕು, ಯಾವ ರೀತಿ ಸ್ಕೆಚ್ ಅಪ್ ಇರುತ್ತೆ, ಅದ್ರಲ್ಲಿ ಎಲ್ಲಾ ಈ ದೀಕ್ಷಾ ಸರ್ ಸ್ಕೆಚ್ ಅಪ್ ಕಟ್ಲಿಸ್ಟ್ ಕಲ್ತೆ ಮ್ಯಾಮ್. ನಟರಾಜನ್ ಸರ್ ಅವರು ಮತ್ತು ಸಂತೋಷ್ ಸರ್ ಇಂದ ಆಟೋ ಕ್ಯಾಡು ಅವರೆಲ್ಲ ಸರಿಯಾಗಿ ಹೇಳ್ಕೊಟ್ರು ಮ್ಯಾಮ್. ಹಾಗಾಗಿ ಓಕೆ. ಮತ್ತೆ ವಾಟ್ ಅಬೌಟ್ CMTI ಆಪ್, ಅದೇಂಗ್ ಯೂಸ್ಫುಲ್ ಆಗಿತ್ತು ನಿಮಗೆ? CMTI ಆಪ್ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗಿದೆ ಮ್ಯಾಮ್. ನಾವು ಆನ್ಲೈನ್ ಬ್ಯಾಚ್ ಅಲ್ಲಿ ಕರೆಕ್ಟ್ ಆಗಿ ಕೆಲವೊಂದ್ಸರಿ ನಮ್ ಸೈಡ್ ಇಂಟರ್ನೆಟ್ ಕರೆಕ್ಟ್ ಬರ್ಲಿಲ್ಲ ಅಂದ್ರೆ ಕ್ಲಾಸಸ್ ತಪ್ಪೋಗುವ ಮ್ಯಾಮ್. ಅವಾಗ ನಾವು CMTI ಅಲ್ಲಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆಲ್ರೆಡಿ ಅದು ಕೋರ್ಸ್ ಬಗ್ಗೆ ಎಲ್ಲ ಹಾಕಿದಾರೆ ಮ್ಯಾಮ್. ಅಲ್ಲಿ ಹೋಗ್ಬಿಟ್ಟು ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ನಾವು ಕಲ್ತೀವಿ ಮ್ಯಾಮ್. ಆಕ್ಚುಲಿ ನಮ್ಗೆ ಬಹಳ ಅಂದ್ರೆ ಆನ್ಲೈನ್ ಸ್ಟೂಡೆಂಟ್ ಗೆ ಅದು ಯಾವ ಬಹಳ ಮುಖ್ಯ ಮ್ಯಾಮ್. ಓಕೆ. ದೆನ್ ವಾಟ್ ಅಬೌಟ್ CMTI ಸ್ಟಾಫ್ಸ್ ಅಂಡ್ ಆಲ್ ರಾಜು? ಅವರೆಲ್ಲ ಹೇಗಿದ್ರು ನಿಮಗೆ? ಮ್ಯಾಮ್ ಸ್ಟಾಫ್ ಅಂತ ಬಹಳ ಒಳ್ಳೆಯದಿದೆ ಮ್ಯಾಮ್. ಅದರಲ್ಲಿ ಮ್ಯಾಮ್ ನೀವೇ ಬಹಳ ಹೆಲ್ಪ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನಮ್ಗೆ ಆಕ್ಚುಲಿ ಇದು CMTI ಬಗ್ಗೆ ಹೇಳಿದ್ರು, ಬಟ್ ಅಲ್ಲಿ ಹೆಂಗಿರುತ್ತೆ ಸ್ಟಾಫ್ ಅನ್ನೋದು ಗೊತ್ತಿದ್ದಿಲ್ಲ. ಬಟ್ ಕಾಲ್ ಮಾಡಿದಾಗೆ ನೀವು ಕರೆಕ್ಟ್ ರೆಸ್ಪಾನ್ಸ್ ಮಾಡಿ CMTI ಬಗ್ಗೆ ನೀಟಾಗಿ ಹೇಳಿ, ಈ ರೀತಿ ಇರುತ್ತೆ ನಿಮ್ಗೆ, ಈ ರೀತಿ ಜಾಬ್ ಇದು ಸಿಗುತ್ತೆ ಇಂತಿಷ್ಟು ದಿನದಲ್ಲಿ ಅಂತ ಹೇಳಿದ್ರಲಿ ಅಂತ ನಮ್ಗೆ ಸ್ವಲ್ಪ ಕನ್ಫರ್ಮ್ ಆಯ್ತು ಮ್ಯಾಮ್. ಹಾಗಾಗಿ ನಾವು ಇದು ಮಾಡಿದ್ವು. ಅರುಣ ಆಯ್ತು, ಶ್ವೇತಾ ಮ್ಯಾಮ್ ಆಯ್ತು ಮ್ಯಾಮ್ ಆಯ್ತು, ನಮ್ ಪ್ಲೇಸ್ಮೆಂಟ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ದಾರೆ. ಆಯ್ತು ಅಶೋಕ್ ಸರ್ ಅದಕ್ಕೆ ಬಿ ಅವ್ರು ಗೈಡೆನ್ಸ್ ಕೊಟ್ಟಿದ್ದಾರೆ. HR ಸರ್ ಅದು ಟೀಚಿಂಗ್ ಸ್ಟಾಫ್ ಅಂತ ಮಾತ್ರ ಅಲ್ಟಿಮೇಟ್ ಇದೆ ಮ್ಯಾಮ್, ಎಲ್ಲ ಸರಿಯಾಗಿ ಹೇಳ್ತಾರೆ. ಓಕೆ ರಾಜು. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋಣ. ಸೊ ಬಿಫೋರ್ ಜಾಯ್ನಿಂಗ್ CMTI and after joining CMTI, any changes in that? ಮೇ ಬಿ ಕಾನ್ಫಿಡೆನ್ಸ್ ಅಂದ್ಬಿಟ್ರೆ ಮ್ಯಾಮ್, ಆಕ್ಚುಲಿ ನಂಗೆ ಸ್ಟ್ಯಾಂಪಿಂಗ್ ಪ್ರಾಬ್ಲಮ್ ಇತ್ತು. ಹಂಗಾಗ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಭಾಳ ಇದು ಇತ್ತು. ನಾ ಹೆಂಗ್ ಮಾತಾಡ್ತೀನಿ, ಯಾವ ರೀತಿ ಇರ್ತೀನಿ ಅನ್ನೋದು ಭಾಳ ಕ್ಲಿಯರ್ ಇತ್ತು. ಇಲ್ಲಿ ಬಂದ್ಗಡೆ ನಿಮ್ಗೆ ಯಾವ ರೀತಿ ಏನೋ ಆಗಲ್ಲ, ಓಕೆ ನೀನು ಮಾತಾಡು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲೆಲ್ಲ ನಾನು ಕಾನ್ಫಿಡೆನ್ಸ್ ಆಗಿ ಮಾತಾಡಿದೆ. ಹಾಗಾಗಿ ನಂಗೆ ಜಾಬ್ ಆಯ್ತು ಮ್ಯಾಮ್. ಆಕ್ಚುಲಿ ನನಗೆ 0% ಇದು ಇತ್ತು ಮ್ಯಾಮ್. ಇಲ್ಲಿ ಬಂದ್ಗಡೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಮ್ಯಾಮ್. Okay, fine. So I hope you are happy with your placement. Yes ma'am. Okay. So ಇವಾಗ CMTI ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಕೊಟ್ರಾ ರಾಜು? ಮ್ಯಾಮ್, ಆಕ್ಚುಲಿ ನಾನು ಒಂದು 6 ಇಂದ 7 ಇಂಟರ್ವ್ಯೂ ಮಾಡಿದ್ದೆ ಮ್ಯಾಮ್, ಇಂಟೀರಿಯರ್ ಅಂತ. ಹಾಗಾಗಿ ಯಾವ್ದೇ ಆದ್ರೂ ಒಂದು ಇದು ವೇಕೆನ್ಸಿ ಇದ್ರೆ ನನ್ಗೆ ಕಾಲ್ ಮಾಡಿ ಹೇಳಿ ಅದು ಆಪರ್ಚುನಿಟಿ ಇದು ಕೊಡ್ತಾ ಇದ್ರು ಮ್ಯಾಮ್, ಇನ್ಫಾರ್ಮ್ ಮಾಡಕ್ಕೆ. ಓಕೆ ರಾಜು. ಸೊ ನಿಮ್ ಫ್ರೆಂಡ್ಸ್ ಗೆ, ನಿಮ್ ಜೂನಿಯರ್ಸ್ ಗೆ ಏನ್ ಹೇಳ್ಬೇಕಿದೆ? ಫ್ರೆಂಡ್ಸ್ ಜೂನಿಯರ್ಸ್ ಅಂದ್ರೆ ಇದು ಇನ್ಸ್ಟಿಟ್ಯೂಟ್ ಸರಿಯಾಗಿದೆ, ನಿಮ್ಮ ಫ್ಯೂಚರ್ಸ್ ನೀವು ಕರೆಕ್ಟ್ ಆಗಿ ಲೀಡ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಳ್ಳೋಕೆ ಹೇಳ್ತೇನೆ.
Thank you, Raju. Thank you so much for your feedback. I hope all the best for your future. Thank And congratulations once again. Thank you, Raju. Thank you.